ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸತ್ಯವೇದ ಅಧ್ಯಯನ ಎಂಬುವಂಥ ಈ ಬೈಬಲ್ ಸ್ಟಡಿಗೆ ಬಹಳ ಪ್ರಾರ್ಥನಾಪೂರ್ವಕವಾಗಿ ಬಂದಿರುವಂಥ ನಿಮ್ಮೆಲ್ಲರನ್ನ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮನ್ನು ನಾನು ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಮೂಲಕವಾಗಿ ಕರ್ತನು ನಮ್ಮ ಜೀವಿತಗಳಲ್ಲಿ ದೊಡ್ಡ ಆಶೀರ್ವಾದವನ್ನು ತರಲಿ ಎಂಬುದಾಗಿ ನಾನು ಕೂಡ ಪ್ರಾರ್ಥಿಸುವನಾಗಿದ್ದೇನೆ. ಈ ಅಧ್ಯಯನದಲ್ಲಿ ಈ ಬೈಬಲ್ ಸ್ಟಡಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ನಾವು ಕಲಿಯುತ್ತಾ ಇದ್ದೇವೆ. ನಾವು ಯೇಸು ಕ್ರಿಸ್ತನ ಪುನರಾಗಮನದ ತಲೆಬರಹದಲ್ಲಿ ನಾವು ಕಲಿಯುತ್ತಾ ಬಂದಂಥ ವಿಷಯ, ಈಗ ನಾವು ಬಂದು ನಿಂತಿರುವಂಥ ವಿಷಯ 3 ಲೋಕಗಳ ಕುರಿತಾಗಿ. ಒಂದು ಸ್ವರ್ಗಲೋಕ, ಒಂದು ಭೂಲೋಕ, ಇನ್ನೊಂದು ಪಾತಾಳ ಲೋಕ. ಇವೆಲ್ಲವೂ ಕೂಡ ವ್ಯಾಖ್ಯಾನ ಸಹಿತವಾಗಿ ಕೂಲಂಕುಷವಾಗಿ ಅಧ್ಯಯನಕ್ಕೆ ಒಳಪಡಿಸಬೇಕಾಗಿರುವ ವಿಷಯಗಳಾದ್ದರಿಂದ ಹಂತ ಹಂತವಾಗಿ ಅದನ್ನು ನಿಧಾನವಾಗಿ ನಾವು ಕಲಿಯುತ್ತಾ ಇದ್ದೇವಲ್ಲ. ನಾನು ಕಳೆದ ಕ್ಲಾಸಿನಲ್ಲಿ ನಾನು ಹೇಳಿ ಮುಗಿಸಿದ ಹಾಗೆ ಸ್ವರ್ಗ ಎಂಬುವಂಥದ್ದು ನಾವು ಕಾಣುವ ಹಾಗೆ ಆಕಾಶ ಶೂನ್ಯವಲ್ಲ, ಅದಕ್ಕೆ 3 ಹಂತಗಳಿದೆ. ಆಕಾಶ ಮಂಡಲ, ನಕ್ಷತ್ರ ಮಂಡಲ ಹಾಗೂ ಸ್ವರ್ಗಾದಿ ಸ್ವರ್ಗ. ಅಲ್ಲಿ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಸಿಂಹಾಸನವನ್ನು ಹಾಕಿದ್ದಾನೆ. ನಾವು ಯೇಸು ಕ್ರಿಸ್ತನೊಟ್ಟಿಗೆ ಬಾಳುವಂಥದ್ದು ಕೂಡ ಅಲ್ಲೇ ಆಗಿದೆ. ಅದಕ್ಕೆ ನಾನು ನಿಮಗೆ ಹೇಳಿದಂಥ ವಿಷಯ ನಿಮ್ಮ ನೆನಪಿನಲ್ಲಿರ್ಬೋದು. ಬಹುಶಃ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ನೋಡುವಂಥ ಸಹೋದರನಿಗೆ ಸಹೋದರಿಗೆ ಹೇಳುವಂಥದ್ದು, ಆ ಸ್ವರ್ಗದ ಕುರಿತಾಗಿರುವಂಥ ವಿಶ್ಲೇಷಣೆಯನ್ನು ಪ್ರಕಟಣೆಯಲ್ಲೂ ಮತ್ತು ಯೆಶಾಯನ ಪ್ರವಾದನ ಗ್ರಂಥಗಳಲ್ಲೂ ಬರೆಯಲ್ಪಟ್ಟಿರೋ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಅದು ಭವ್ಯವಾಗಿರುವಂಥ ನಗರವಾಗಿದೆ. ಚಿನ್ನದ ಬೀದಿ, ಹೊಳೆಯುವ ಹಾದಿಗಳಿರುವಂಥ ಭವ್ಯವಾಗಿರುವಂಥ ನಗರ, ಭವ್ಯವಾಗಿರುವಂಥ ಮನೆಗಳು ಕರ್ತನು ನಮಗೋಸ್ಕರ ಅಲ್ಲಿ ಕಟ್ಟಿಕೊಟ್ಟಿದ್ದಾನೆ. ಇಲ್ಲಿ ನಮಗೆ ವಾಸ ಮಾಡೋಕ್ಕೆ ಒಂದು ಸ್ವಂತ ಮನೆ ಇಲ್ಲದಿದ್ದರೂ ನಮ್ಮ ನಿರೀಕ್ಷೆ ಇರಲಿ, ಅಲ್ಲಿ ದೇವರು ನಮಗೋಸ್ಕರ ಒಂದು ಮನೆಯನ್ನು ಸಿದ್ಧ ಮಾಡಿದ್ದಾನೆ. ಈ ಲೋಕದ ಪ್ರಯಾಣ ಅಲ್ಪ ದಿನಗಳು, ಆದರೆ ಆ ಪ್ರಯಾಣ ಅಥವಾ ಅಲ್ಲಿನ ವಾಸ ಅದು ನಿತ್ಯತ್ವ. ಆದ್ದರಿಂದ ಪ್ರಿಯರ ಮಕ್ಕಳೇ, ಈ ಲೋಕದ ಪ್ರಯಾಣದಲ್ಲಿ ಸ್ವಲ್ಪ ಲಾಭಕ್ಕೋಸ್ಕರ ದೊಡ್ಡ ನಷ್ಟವನ್ನು ನಾವು ಕಳೆದುಕೊಳ್ಳದೆ ನಾವು ಅತ್ಯಂತ ಪ್ರಾರ್ಥನಾಪೂರ್ವಕವಾಗಿ ದಿನಗಳಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಮುಂದಕ್ಕೆ ಹೋಗಬೇಕಾಗಿದೆ. ನಂತರ ನಾವು ಭೂಲೋಕದ ಕುರಿತಾಗಿ ಹೇಳಿದ್ರೆ, ನಾವು ಜೀವಿಸುತ್ತಿರುವಂಥ ಈ ಲೋಕವೇ ಭೂಲೋಕ. ಇದಕ್ಕೆ ಅನೇಕ ವ್ಯಾಖ್ಯಾನಗಳಿದೆ, ಆದರೆ ಇದರ ಅಗತ್ಯವಿಲ್ಲ. ಯಾಕಂದರೆ ನಮಗೆ ಗೊತ್ತಿರುವಂಥದ್ದು ಆಗಿದೆ, ನಾವು ಇದೇ ಲೋಕದಲ್ಲಿ ಇದ್ದೇವಲ್ಲ. ನಮಗೆ ತಿಳಿಯದೇ ಇರುವಂಥ ಇನ್ನೊಂದು ಲೋಕ, ನಾವು ತಿಳಿಯಬೇಕಾಗಿರುವಂಥ ಇನ್ನೊಂದು ಲೋಕವೆಂದರೆ ಪಾತಾಳ ಲೋಕ. ಪಾತಾಳ ಲೋಕದ ಕುರಿತಾಗಿ ನಾನು ಕಳೆದ ಸ್ಟಡಿಯಲ್ಲಿ ನಾನು ಶುರು ಮಾಡಿದ್ವಿ. ನಾವು ಪಾತಾಳ ಎಂಬುವಂಥದ್ದು ಅದು ನಾವು ನೋಡುವ ಹಾಗೆ ಅದು ಒಂದು ಏಕ ರೀತಿಯಲ್ಲಿಲ್ಲ, ಅದು 6 ಕಂಪಾರ್ಟ್ಮೆಂಟ್, ಒಂದು ಟ್ರೈನಲ್ಲಿ ಇರುವ 6 ಕಂಪಾರ್ಟ್ಮೆಂಟ್ಗಳಾಗಿ ಪಾತಾಳಕ್ಕೆ 6 ಹಂತಗಳಿದೆ. ನಾವು ಈ ದಿನಗಳಲ್ಲಿ ಇದನ್ನು ನಾವು ಮುಂದುವರಿಸ್ತಾ ಬರ್ತದೆ. ನಾವು ಕಳೆದ ಕ್ಲಾಸಲ್ಲಿ ಕಲಿಸಿ ನಿಲ್ಲಿಸಿದಂಥ ವಿಷಯವನ್ನು ನಾನು ಸ್ವಲ್ಪ ಹೇಳ್ತೇನೆ. ಪಾತಾಳದ ಮೊದಲನೆಯ ಹಂತ, ಮೊದಲನೆಯ ಸೆಲ್ ಅಥವಾ ಕಂಪಾರ್ಟ್ಮೆಂಟ್, ಶಾಖೆ, ಅದಕ್ಕೆ 3 ಹೆಸರುಗಳಿಂದ ಕರೆಯಲ್ಪಡ್ತದೆ. ಒಂದು ಸಿಯೋಲ್ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ಅಥವಾ ಕರೀತಾರೆ ಮೂಲ ಭಾಷೆಯಲ್ಲಿ. ಅದಕ್ಕೆ ಇನ್ನೊಂದು ಕಡೆ ಅದಕ್ಕೆ ಪರದೀಸ ಎಂಬುದಾಗಿ ಕೂಡ ಕರೆಯಲಾಗ್ತದೆ. ಇನ್ನೊಂದು ಕಡೆ ಅಬ್ರಾಹಮನ ಎದೆ ಎಂಬುದಾಗಿ ಕೂಡ ಇವೆಲ್ಲ ಒಂದೇ, ಅದಕ್ಕಿರುವ ಹೆಸರುಗಳು ಬೇರೆ ಬೇರೆ ಅಷ್ಟೇ. ಮೂಲ ಭಾಷೆಯಲ್ಲಿ ಸಿಯೋಲ್ ಎಂಬುದಾಗಿ ಅದನ್ನು ಕರೀತಾರೆ. ನಾನು ಹೇಳಿದೆ ಇನ್ನೊಂದು ಪರದೀಸ, ಅದಕ್ಕೆ ಇರುವಂಥ ವಾಕ್ಯನ ನೋಡಿದ್ವಿ. ಶಿಲುಬೆಯಲ್ಲಿರುವಂಥ ಕಳ್ಳನು ಕರ್ತನಾಗಿರೋ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಾಗ ಯೇಸು ಹೇಳ್ತಾನೆ, ಇವತ್ತೇ ನೀನು ಪರದೀಸದಲ್ಲಿ ಬರುವಿ. ಅಪ್ಪರ್ ಎಂಬುದಾಗಿ ಅದಕ್ಕಿರುವಂಥ ಇನ್ನೊಂದು ಹೆಸರು ಅಪ್ಪರ್ ಪರದೀಸೈ ಅಥವಾ ಎಂಬುದಾಗಿ ನಾವು ಹೇಳ್ತೇವೆ. ಅಪ್ಪರ್ ಸೆಲ್ ಎಂಬುದಾಗಿ ಎಲ್ಲ ಕರೀತಾರೆ. ಮೇಲಿನ ಪಾತಾಳ. ಮೇಲಿನ ಪಾತಾಳ ಅಂತ ಕರೀಲಿಕ್ಕೆ ಕಾರಣ, ಕೆಳಗೆ ಮತ್ತೊಂದು ಪಾತಾಳವಿದೆ, ಅದಕ್ಕೆ ಲೋಯರ್ ಸೆಲ್ ಎಂಬುದಾಗಿ ಕೂಡ ಕರೀತಾರೆ. ನಾವೆಲ್ಲ ಮುಂದೆ ನಾವು ಕಲಿಯೋಣ. ಇವೆಲ್ಲ ಭಾಳ ಹೆಸರುಗಳಿಂದ ಕರೆಯಲಾಗ್ತದೆ, ಅನೇಕ ಹೆಸರುಗಳಿದೆ. ಈ ಪಾತಾಳದಲ್ಲಿ ಯಾರಿದ್ದಾರೆ? ಈ ಪಾತಾಳದಲ್ಲಿ ಹಳೆ ಒಡಂಬಡಿಕೆಯ ಭಕ್ತರಿದ್ದಾರೆ. ನಾವು ಇದೆಲ್ಲ ಕಳೆದ ಕ್ಲಾಸ್ನಲ್ಲಿ ಕಲಿತೇವೆ. ಹಳೆ ಒಡಂಬಡಿಕೆಯ ಭಕ್ತರ ನಿರೀಕ್ಷೆ ಕೂಡ ನಾನು ಸತ್ತ ಮೇಲೆ ಪಾತಾಳವೇ ಸೇರ್ತೇನೆ ಎಂಬುದಾಗಿ ಆಗಿತ್ತು. ಆದ್ದರಿಂದ ಅವರು ಹಾಗೆ ಪಾತಾಳ ಎಂಬುದಾಗಿ ಕರೀತಾ ಇದ್ದರು. ಸಿಯೋಲ್ ಅಥವಾ ನಾನು ಹೇಳಿದೆ ಪಾತಾಳ.
ನಾವು ನಂತರ ಕಲಿತಂಥ ವಿಷಯ, ಹಳೆ ಒಡಂಬಡಿಕೆ ಭಕ್ತರ ನಿರೀಕ್ಷೆ ಕೂಡ ಏನಾಗಿತ್ತು, ನಾನು ಪಾತಾಳದಲ್ಲಿ ಸೇರ್ತೇನೆ ಎಂಬುದು. ಯಾಕೋಬನು ಹಾಗೆ ಹೇಳ್ತಾನೆ, ಯೋಬನು ಹಾಗೆ ಹೇಳ್ತಾನೆ, ಹನ್ನಳು ಹಾಗೆ ಹೇಳ್ತಾನೆ, ಆ ಹಿಜ್ಕೀಯ ಅರಸನು ಅದನ್ನು ಹೇಳ್ತಾನೆ. ಈಗ ಅನೇಕ ಭಕ್ತರು ಅವರು ಹೇಳುವ ಮಾತುಗಳನ್ನು ನಾವು ಗಮನಿಸಿದ್ದೇವೆ. ಭಕ್ತನಾಗಿರುವಂಥ ದಾವಿದನು ಕೂಡ ಅದನ್ನು ಹೇಳುವುದನ್ನು ನಾವು ಓದಿದ್ದೇವೆ. ನಂತರ ನಾವು ಕಲಿತಂಥ ವಿಷಯ, ಪಾತಾಳದ ಆ ಮೊದಲನೇ ಸೆಲ್ಲಿನಲ್ಲಿ ಇರುವಂಥ ಭಕ್ತರು ಏನು ಮಾಡ್ತಾ ಇದ್ದಾರೆ ಅಥವಾ ಎಂಬುದನ್ನು ನಾವು ಇವತ್ತಿನ ಕಲಿಯಕ್ಕೆ ಹೋಗ್ತಾ ಇದ್ದೇವೆ. ಇವತ್ತಿನ ಅಧ್ಯಯನಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಬನ್ನಿ ನಾವು ಇವತ್ತಿನ ವೇದ ಭಾಗವನ್ನು ಧ್ಯಾನ ಮಾಡೋಣ. ಇವತ್ತಿನ ಭಾಗಕ್ಕೆ ಪ್ರಾಮುಖ್ಯವಾಗಿರೋ ಅಂಶಕ್ಕೆ ನಾವು ಬರ್ತದೆ. ನಾವು ಇಲ್ಲಿವರೆಗೂ ಹೇಳಿದ್ದು ಮೊನ್ನೆ ಕಲಿತಂಥ ವಿಚಾರಗಳನ್ನು ಸ್ವಲ್ಪ ಮೆಲುಕು ಹಾಕಿ ನಂತರ ಇವತ್ತಿನ ಕ್ಲಾಸಿಗೆ ನಾವು ಬರ್ತಾ ಇದ್ದೇವೆ. ಅನೇಕರು ನನ್ನ ಹತ್ರನೂ ಹಾಗೂ ನಿಮಗೂ ಇರುವಂಥ ಪ್ರಶ್ನೆ ಏನೆಂದರೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಅವನನ್ನು ಸಮಾಧಿಯಲ್ಲಿ ಹೂಣಿಟ್ಟರು. 3ನೇ ದಿವಸ ಆತನು ಪುನರುತ್ಥಾನವಾದನು. ಈ 3 ದಿವಸಗಳು ಆತನು ಎಲ್ಲಿದ್ದನು, ಏನು ಮಾಡ್ತಾ ಇದ್ದನು ಎಂಬುದಾಗಿ ಇದಕ್ಕೆ ನಾನಾ ಥರ ಆನ್ಸರ್ಗಳನ್ನು ನಾವು ಕೇಳಿದ್ದೇವೆ. ಆದರೆ ಕರೆಕ್ಟಾಗಿರುವಂಥ ಆನ್ಸರ್ ನಾನು ಬೈಬಲ್ ವಾಕ್ಯಗಳಿಂದ ನಿಮಗೆ ತಿಳಿಯಪಡಿಸ್ತೇನೆ. ಇವತ್ತಿನ ಪ್ರಶ್ನೆ ಬರ್ಕೊಳ್ಳಿ, ಯೇಸು ಸ್ವಾಮಿ ಸಮಾಧಿಯೊಳಗೆ 3 ದಿವಸಗಳಿದ್ದಾಗ ಆತನು ಎಲ್ಲಿಗೆ ಹೋಗಿದನು, ಏನನ್ನು ಮಾಡಿದನು ಎಂಬುದಾಗಿ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಇದ್ದೇವೆ. ಅದಕ್ಕೆ ನಾನು ನಿಮಗೆ ಒಂದು ವಾಕ್ಯವನ್ನು ಮೂಲಕವಾಗಿ ಅದನ್ನು ರುಜುಪಡಿಸ್ತೇನೆ. 1 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 19ನೇ ವಾಕ್ಯ. ಇದಲ್ಲದೆ ಆತ್ಮನು ಆತ್ಮರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಹೋಗಿ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯಲ್ಲಿ ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದ ಆತನಿಗೆ ಅವಿಧೇಯರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೇವಲ, ಅಂದರೆ 8 ಜನರು ನೀರಿನ ಮೂಲಕವಾಗಿ ರಕ್ಷಣೆ ಹೊಂದಿದರು. ಈ ವಾಕ್ಯ ಸ್ವಲ್ಪ ನಮ್ಮನ್ನು ಕನ್ಫ್ಯೂಸ್ ಮಾಡಿಸ್ತದೆ, ಸ್ವಲ್ಪ ಅರ್ಥ ವ್ಯತ್ಯಾಸವನ್ನು ಕೊಡ್ತದೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ನಿಧಾನವಾಗಿ ಭಾಗವಾಗಿ ಕಲಿಬೇಕಾಗಿದೆ. ನಾನು ಅದನ್ನು ಆ ವಾಕ್ಯದ ವ್ಯಾಖ್ಯಾನಕ್ಕೋಸ್ಕರ ಬರ್ತಾ ಇದ್ದೇನೆ. ಇದು ಬೈಬಲ್ ಸ್ಟಡಿ ಆಗಿರೋದ್ರಿಂದ ನಾವು ನಿಧಾನವಾಗಿ ವಾಕ್ಯವನ್ನು ಇನ್ನೊಂದು ಸಾರಿ ವಾಕ್ಯವನ್ನು ಓದೋಣ. 1 ಪೇತ್ರ 3ನೇ ಅಧ್ಯಾಯ ಅದರ 19-20ನೇ ವಾಕ್ಯ. ಇದಲ್ಲದೆ ಆತನು ಆತ್ಮರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಹೋದನು, ಅಥವಾ ಅಂದರೆ ಪೂರ್ವಕಾಲದಲ್ಲಿ ಆ 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯವೇ ಬೇರೆ, 19ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯವೇ ಬೇರೆ. ಫಸ್ಟ್ ನಾವು 19ನೇ ಆತ್ಮದಲ್ಲಿ ಅಥವಾ ಆ ವಾಕ್ಯದಲ್ಲಿರುವಂಥ ವಿಷಯ ನಾವು ಫಸ್ಟು ಕಲಿಯೋಣ, ನಂತರ 20ನೇ ವಾಕ್ಯಕ್ಕೆ ಬರೋಣ. ಆತ್ಮರೂಪವಾಗಿ ಅವನು ಸೆರೆಯಲ್ಲಿದ್ದವರ ಬಳಿಗೆ ಹೋದನು. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ ಆತನ ಶಿಲುಬೆಯಲ್ಲಿ ಸತ್ತ ನಂತರ ಸಮಾಧಿಯೊಳಗೆ ಇದ್ದಂಥ ಯೇಸು ಸ್ವಾಮಿ ಎಲ್ಲಿಗೆ ಹೋದನು? ಇಲ್ಲಿ ಬರೆಯಲ್ಪಟ್ಟಿದೆ, ಆತನು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಆತನು ಆತ್ಮರೂಪವಾಗಿ ಪೂರ್ವಕಾಲದಲ್ಲಿ ಅಥವಾ ಆತ್ಮರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಹೋದನು. ಈ ಸೆರೆಯಲ್ಲಿದ್ದ ಎಂಬುದಾಗಿ ಪದ ಇದೆಲ್ಲ, ಸೆರೆ, ಆ ಪದ ಅದರ ಅರ್ಥ ಅಪ್ಪರ್ ಪಾತಾಳ ಅಥವಾ ನಾವಿಲ್ಲಿ ಕಲಿಯುತ್ತಿರುವಂಥ ಪರದೀಸ. ಸೂಕ್ಷ್ಮವಾಗಿ ಕಲಿಯೋಣ. ಯೇಸು ಸ್ವಾಮಿಯ ಮರಣದ ನಂತರ ಆತನು ನೇರವಾಗಿ ಆತ್ಮರೂಪವಾಗಿ ಹೋದ ಸ್ಥಳ ಹಳೆ ಒಡಂಬಡಿಕೆಯ ಭಕ್ತರು ಇದ್ದಂಥ, ಅವರು ನಿರೀಕ್ಷೆಯಿಂದ ಕಾಯುತ್ತಿದ್ದಂಥ ಹೋದಂಥ ಸ್ಥಳವಾಗಿರೋ ಪಾತಾಳಕ್ಕೆ ಯೇಸು ಸ್ವಾಮಿ ಇಳಿದು ಹೋದರು. ಅಲ್ಲಿರುವವರನ್ನು ಬಿಡಿಸಿ ಆತನು ಪರಲೋಕ ರಾಜ್ಯಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಳಿಯಲ್ಲಿ ಅವರನ್ನು ಇಟ್ಟನು, ತೋರಿಸಿದನು ಎಂಬುದಾಗಿ ನಾವು ಎಫೆಸ ಪತ್ರಿಕೆ, ಆ ವಾಕ್ಯವನ್ನು ಕೂಡ ಓದ್ಬಿಡೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ. ನಾವು ಇದೆರಡನ್ನು ಸೇರಿಸಿ ಓದಬೇಕಾಗಿದೆ. 1 ಪೇತ್ರ 3:19 ಮತ್ತು ಎಫೆಸ ಪತ್ರಿಕೆ 4:8. ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ
ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಗಳು ಹೇಳುತ್ತಾರೆ. 9ನೇ ವಾಕ್ಯ, ಏರಿ ಹೋದನೆಂದು ಹೇಳಿದರಲ್ಲಿ ಭೂಮಿಯ ಅದೋ ಭಾಗಕ್ಕೆ, ಇದೆಲ್ಲ ಪಾತಾಳಕ್ಕೆ ಇರುವಂಥ ಇನ್ನೊಂದು ಹೆಸರು, ಇಳಿದನೆಂತಲೂ ಹೇಳಿದ ಹಾಗಾಯ್ತಲ್ಲ. ನೀವು ಆ ವಾಕ್ಯ ಗಮನಿಸಿದ್ರಲ್ಲ. ಆತನು ಉನ್ನತ ಸ್ಥಾನಕ್ಕೆ ಏರಿ ಹೋಗಿ ತಾನು ಜಯಿಸಿದ ಬಹುಜನರನ್ನು ಸೆರೆ ಹಿಡಿದುಕೊಂಡೋಗಿ ಎಂಬುದಾಗಿ ಅಲ್ಲಿ ಹೇಳ್ತಾನೆ. 9ನೇ ವಾಕ್ಯ, ಏರಿ ಹೋದನೆಂಬುದಾಗಿ ಹೇಳಿದರಲ್ಲಿ ಭೂಮಿಯ ಅದೋ ಭಾಗಕ್ಕೆ ಇಳಿದನು ಎಂಬುದಾಗಿ ಸಹ ಹೇಳಿದಂತಾಯ್ತಲ್ಲ ಎಂಬುದಾಗಿ ಪೌಲನು ಅದನ್ನು ತಿಳಿಯಪಡಿಸ್ತಿದ್ದಾನೆ. ಇವೆಲ್ಲ ಗ್ರಹಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿ ಸಮಾಧಿಯ ಒಳಗೆ 3 ದಿವಸಗಳು ಎಲ್ಲಿಗೆ ಹೋದನೆಂಬುದಾಗಿ ಈಗ ನಿಮಗೆ ಅರ್ಥವಾಯಿತು. ಸಮಾಧಿ ಒಳಗಿಂದ ಸ್ವಾಮಿ ನೇರವಾಗಿ ಹೋದದ್ದು ಹಳೆ ಒಡಂಬಡಿಕೆಯ ಭಕ್ತರು ಇದ್ದಂಥ ಮೊದಲನೇ ಕಂಪಾರ್ಟ್ಮೆಂಟ್ ಆಗಿರುವಂಥ ಪರದೀಸದಲ್ಲಿ ಹೋಗಿ ಅಲ್ಲಿರುವ ಭಕ್ತರನ್ನು ಅವರನ್ನು ಸೆರೆ ಹಿಡಿದುಕೊಂಡು ಆತನು ನೇರವಾಗಿ ತಂದೆಯಾದ ದೇವರ ಬಳಿಯಲ್ಲಿ ಅವರನ್ನು ತೋರಿಸಿಕೊಡ್ತಾ ಇದ್ದಾನೆ, ಅಲ್ಲಿ ಇಡ್ತಾ ಇದ್ದಾನೆ. ಈ ಪ್ರಯಾಣದ ಮಧ್ಯದಲ್ಲಿಯೇ ಅಥವಾ ಈಗ ಆತನು ಪ್ರಯಾಣ ಮಾಡುತ್ತಿರುವಂಥ ಮಧ್ಯಭಾಗದಲ್ಲಿಯೇ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ಓದೋ ಪ್ರಕಾರ, ಮಗ್ದಲಾದ ಮರಿಯಳು ಯೇಸುವನ್ನು ಹುಡುಕಿಕೊಂಡು ಸಮಾಧಿಯ ಬಳಿಗೆ ಬಂದಳು, ಆದರೆ ಸಮಾಧಿಯಲ್ಲಿ ಯೇಸು ಇರಲಿಲ್ಲ. ಅವಳು ಅಳುತ್ತಾ ಅಲ್ಲೇ ನಿಂತಳು. ಅಲ್ಲಿ ದೇವದೂತನನ್ನು ಮಾತಾಡಿಸುತ್ತಿದ್ದಾಳೆ. ನಂತರ ಅದರ 17ನೇ ವಾಕ್ಯಕ್ಕೆ ಬನ್ನಿ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ಈ ವಾಕ್ಯದ ಅರ್ಥವೇನು? ಈ ವಾಕ್ಯದ ಅರ್ಥ, ಯೇಸು ಪಾತಾಳಕ್ಕೆ ಹೋಗಿ ಅಲ್ಲಿ ಹಳೆ ಒಡಂಬಡಿಕೆಯ ಭಕ್ತರ ಅವರ ಆತ್ಮಗಳನ್ನು ಸೆರೆಯಿಂದ ಬಿಡಿಸಿ, ಆ ಪಾತಾಳದಿಂದ ಅವರನ್ನು ಬಿಡಿಸಿ ತಂದೆಯ ಬಳಿಗೆ ಏರಿ ಹೋಗುತ್ತಿರುವ ಮಾರ್ಗದ ಮಧ್ಯದಲ್ಲಿ ಈ ಮರಿಯಳು ಅಡ್ಡ ಬಂದಿದ್ದಾಳೆ. ನಾನು ಸಂದೇಶವನ್ನು ಹೇಳಿ ನಿಮಗೆ ಈ ವಾಕ್ಯ ಭಾಗವನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ನನ್ನ ಆತ್ಮೀಯ ಸ್ನೇಹಿತನೇ, ಯೇಸು ಹಳೆ ಒಡಂಬಡಿಕೆಯ ಭಕ್ತರ ಅವರ ಆತ್ಮಗಳನ್ನು ಸೆರೆ ಹಿಡಿದು ಒಂದು ದೊಡ್ಡ ಸೈನ್ಯ ಇದೆ. ಇದು ಕಣ್ಣಿಗೆ ಕಾಣದಿರುವಗಳಾಗಿದೆ. ಯೇಸು ಹಾಗೂ ಸೈನ್ಯ, ಇದು ಮಗ್ದಲಾದ ಮರಿಯಳಿಗೆ ಯೇಸು ಮಾತ್ರ ಕಂಡಳು, ಅವನ ಜೊತೆಗಿರುವ ಸೈನ್ಯ ಕಾಣಿಸ್ತಾ ಇಲ್ಲ. ಅದು ಕಣ್ಣಿಗೆ ಕಾಣುವಂಥ ವಿಚಾರವಲ್ಲ. ಆತನು ಉನ್ನತ ಲೋಕಕ್ಕೆ ಏರಿ ಹೋಗುತ್ತಿದ್ದ, ಅದು ಯೇಸು ಸ್ವಾಮಿ ಅಲ್ಲಿ ಹೋಗಿ ಜಯಿಸಿದನೆಂಬುದಾಗಿ ಹೇಳುವಾಗ ಪಾತಾಳ ಶಕ್ತಿಗಳನ್ನು ಜಯಿಸಿ ಅವರನ್ನು ಮಟ್ಟ ಹಾಕಿ ಒಂದು ಜಯಶಾಲಿಯಾಗಿ ತಂದೆಯ ಬಳಿಗೆ ಆತನು ಏರಿ ಹೋಗುವ ಮಾರ್ಗದ ಮಧ್ಯದಲ್ಲಿ ಮಗ್ದಲ ಮರಿಯಳು ಅಳುವುದನ್ನು ನೋಡಿದನು. ನಾವಲ್ಲಿ ಕಲಿಯಬೇಕಾಗಿರೋ, ಗಮನಿಸಬೇಕಾಗಿರುವಂಥ ಒಂದು ಸತ್ಯ, ಒಂದು ಸಂದೇಶ ನಾನು ನಿಮ್ಮ ಬಳಿಯಲ್ಲಿ ಹೇಳ್ತೇನೆ. ಅಳುವ ಮರಿಯಳನ್ನು ನೋಡಿದಂತೆ ಯೇಸು ಸ್ವಾಮಿ ತನ್ನ ದೌತ್ಯವನ್ನು, ತನ್ನ ಕರ್ತವ್ಯವನ್ನು ಅಲ್ಲಿ ನಿಲ್ಲಿಸಿಬಿಟ್ಟನು. ಅವನು ತಂದೆಯ ಬಳಿಗೆ ಈ ಸೈನ್ಯವನ್ನು, ಸೆರೆ ಹಿಡಿದ ಸೈನ್ಯವನ್ನು ತೆಗೆದುಕೊಂಡು ಹೋಗುವಂಥದ್ದು ಅತಿ ಪ್ರಾಮುಖ್ಯವಾಗಿರುವಂಥ ವಿಷಯ. ಯೇಸು ಕ್ರಿಸ್ತನ ನರವತಾರದ ಉದ್ದೇಶಗಳಲ್ಲಿ ಒಂದು ಇದು ಸಹ ಆಗಿತ್ತು. ಯಾವುದು? ಹಳೆ ಒಡಂಬಡಿಕೆಯ ಭಕ್ತರನ್ನು ಪರದೇಶದಿಂದ ಪರಲೋಕಕ್ಕೆ ಕೊಂಡು ಹೋಗುವಂಥದ್ದು. ಆದರೆ ಇದರ ಮಧ್ಯದಲ್ಲಿ ಅಳುವ ಮರಿಯಳನ್ನು ನೋಡಿ ಯೇಸು ಏನು ಮಾಡ್ದ? ನಿಂತು ಬಿಟ್ಟನು. ಒಂದು ಸಂದೇಶವನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಯೇಸು ಕ್ರಿಸ್ತನು, ನಾನು ಪ್ರಸಂಗ ಮಾಡುವಂಥ ಯೇಸು ಕ್ರಿಸ್ತನು ಅಳುವವರನ್ನು ನೋಡುವಾಗ ಕನಿಕರ ಉಳ್ಳವನಾಗಿದ್ದಾನೆ. ಈ ಸಂದೇಶವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ಆತ್ಮೀಯ ಸಹೋದರನೇ, ವೀಕ್ಷಕರೇ, ಅಳುವರನ್ನು ನೋಡುವಾಗ ನನ್ನ ಯೇಸು ಸ್ವಾಮಿ ಮುಂದಕ್ಕೆ ಸುಮ್ಮನೆ ಹೋಗುವುದಿಲ್ಲ. ಕನಿಕರ ಉಳ್ಳವನಾಗಿದ್ದಾನೆ. ಅತ್ಯಂತ ಪ್ರಾಮುಖ್ಯವಾಗಿರುವಂಥ ಒಂದು ದೌತ್ಯ, ಒಂದು ಜವಾಬ್ದಾರಿ ಯೇಸುವಿನ ಬೆನ್ನಿನ ಮೇಲಿದೆ. ಅದೇನೆಂದರೆ ಸೆರೆ ಹಿಡಿಯಲ್ಪಟ್ಟಂಥ ಆತ್ಮಗಳನ್ನು ತಂದೆಯಾದ ದೇವರ ಬಳಿಯಲ್ಲಿ ನಿಲ್ಲಿಸಬೇಕಾದರೂ ಸಹ
ಅಳುವ ಮರಿಯಳನ್ನು ನೋಡಿ ಅಳಬೇಡ ಎಂಬುದಾಗಿರುವಂಥ ಸಂದೇಶವನ್ನು ಕೊಟ್ಟು ಅವಳನ್ನು ಸಂತೈಸಿದ ದೇವರು ಅವಳ ಕಣ್ಣೀರಿನ ಮುಂದೆ ನಿಂತು ಬಿಟ್ಟನು. ನನ್ನ ದೇವರ ಮುಂದೆ ಯಾರು ಅಳುತ್ತಾರೋ ಅಳುವುದನ್ನು ನೋಡುವಾಗ ಅವನು ಸುಮ್ಮನೆ ದಾಟಿ ಹೋಗುವ ದೇವರಲ್ಲ. ನಿನ್ನ ಕಣ್ಣುನೀರಿಗೆ ಬೆಲೆ ಇದೆ. ನಿನ್ನ ಕಣ್ಣುನೀರಿನ ಮುಂದೆ ಆತನು ನಿಂತುಕೊಳ್ಳುತ್ತಾನೆ. ದೇವರ ವಾಕ್ಯವನ್ನು ನಾವು ಕಲಿಯುವಾಗ ಭಕ್ತನಾಗಿರುವಂಥ ಯಾಕೋಬನ ಕುರಿತಾಗಿ ನಾವು ಹೋಶಾಯನ ಗ್ರಂಥದಲ್ಲಿ ನೋಡ್ತೇವೆ. ಆದಿಕಾಂಡದಲ್ಲಿ ನಾವು ನೋಡುವಾಗ ಅವನು ದೇವ ದೂತನೊಟ್ಟಿಗೆ ಹೋರಾಡಿದನೆಂಬುದಾಗಿ ಬರೆಯಲ್ಪಟ್ಟಿರುವಂಥ ವಿಷಯವನ್ನು ಹೋಶಾಯನು ಅದನ್ನು ಬರೆಯುವಾಗ ಹೇಳ್ತಾನೆ, ಅವನು ಕಣ್ಣುನೀರಿನಿಂದ ಅವನ ಸಂಗಡ ಹೋರಾಡಿದನೆಂಬುದಾಗಿ. ಆ ಘಟನೆ ನಿಮ್ಮ ನೆನಪಿಗೆ ಸ್ವಲ್ಪ ತರುತ್ತೇನೆ, ಗಮನಿಸಿ. ಒಂದು ರಾತ್ರಿಯೆಲ್ಲ ಯಾಕೋಬನು ದೇವದೂತನನ್ನು ಕಟ್ಟಿ ಹಾಕಿದನೆಂಬುದಾಗಿ ಆದಿಕಾಂಡದಲ್ಲಿ ಓದ್ತೇವೆ. ಒಂದು ರಾತ್ರಿ ಇಡೀ ಯಾಕೋಬನು ದೇವದೂತನನ್ನು ಮುಂದಕ್ಕೆ ಹೋಗಲು ಬಿಡಲಿಲ್ಲ. ಜಯಿಸಿದನು ಎಂಬುದಾಗಿ. ಹೇಗೆ ಜಯಿಸಿದನು? ಅದು ಮಲ್ಲ ಯುದ್ಧ ತೋಳು ಬಲದಿಂದ ಅಲ್ಲ. ದೇವರನ್ನ ತೋಳು ಬಲದಿಂದ ಯಾಕೋಬನು ಕಟ್ಟಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ ಮೇಲೆ ಹೇಗೆ ಅವನು ದೇವದೂತನನ್ನು ಕಟ್ಟಿ ಹಾಕಿದನು? ಹೋಶಾಯನು ಉತ್ತರವನ್ನು ಕೊಡ್ತಾನೆ, ಅವನು ಕಟ್ಟು ಹಾಕಿದು ತೋಳು ಬಲ ಸಾಮರ್ಥ್ಯದಿಂದ ಅಲ್ಲ, ಅವನ ಕಣ್ಣುನೀರಿನ ಮುಂದೆ ದೇವರು ನಿಂತು ಬಿಟ್ಟನು. ಚರಿತ್ರೆ ಉದ್ದಕ್ಕೂ ನಾವು ಕಲಿತೇವೆ, ಎಲ್ಲಿ ಕಣ್ಣುನೀರು ಸುರಿಸಲ್ಪಟ್ಟಿದೆಯೋ ಅಲ್ಲಿ ಯೇಸು ಸ್ವಾಮಿ ನಿಂತಿದ್ದಾನೆ, ನಿಲ್ಲುತ್ತಾನೆ. ಈ ಸ್ವರವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತನೇ, ದೇವರ ಮುಂದೆ ಅಳುವವನು ಮನುಷ್ಯನ ಮುಂದೆ ಅಳಬೇಕಾಗಿಲ್ಲ. ಅಳುವ ಸಂದರ್ಭ ದೇವರು ಒದಗಿಸಿ ಕೊಡುವುದಿಲ್ಲ. ನೀನಿವತ್ತು ಅಳುವ ವ್ಯಕ್ತಿಯಾಗಿದ್ದರೆ, ಮನುಷ್ಯರ ಮುಂದೆ ಅಳುವ ವ್ಯಕ್ತಿಯಾಗಿದ್ದರೆ, ಅದರ ಅರ್ಥ ನೀನು ದೇವರ ಮುಂದೆ ಅಳುವವನಾಗಿಲ್ಲ ಎಂಬುದಾಗಿ. ನೀನು ಅಳುವು, ನಿನ್ನ ಕಣ್ಣುನೀರು, ನಿನ್ನ ದುಃಖ ಅದು ದೇವರ ಮುಂದೆ ಒಯ್ಯಲ್ಪಡಬೇಕು. ದೇವರ ಮುಂದೆ ಕಣ್ಣುನೀರನ್ನು ಹಾಕುವಂಥ ವ್ಯಕ್ತಿತ್ವ ನೀನಾಗಿದ್ದರೆ ಖಂಡಿತ ಮನುಷ್ಯರ ಮುಂದೆ ನಿನಗೆ ಅಳಲಿಕ್ಕೆ ದೇವರು ಆಸ್ಪದ ಕೊಡುವುದಿಲ್ಲ. ನಾವು ನೋಡ್ತೇವೆ, ದೇವರು ಉಪಯೋಗಿಸಿದಂಥ ವ್ಯಕ್ತಿಗಳೆಲ್ಲರೂ ಕೂಡ ಕಣ್ಣುನೀರನ್ನು ಹಾಕಿದವರೇ ಆಗಿದ್ದರು. ನೆಹಮಿಯನು ಕುರಿತಾಗಿರೋ ದೇವರ ವಾಕ್ಯದಲ್ಲಿ ಓದ್ತೇವೆ, ಅವನು ಅತ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವನು ಇಸ್ರಾಯೇಲರ ನಾಯಕನು. ಎಜ್ರನ ಕುರಿತಾಗಿ ಓದ್ತೇವೆ, ಅವನು ಅತ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೋಬನ ಕುರಿತಾಗಿ ನೋಡ್ತೇವೆ, ಅವನು ಅತ್ತನು. ದಾವಿದನ ಕುರಿತಾಗಿ ಕಲಿತೇವೆ, ಅತ್ತನು. ಯೆರೆಮೀಯನ ಕುರಿತಾಗಿ ನೋಡ್ತೇವೆ, ಅಳುವ ಪ್ರವಾದಿ, ಕಣ್ಣುನೀರಿನ ಪ್ರವಾದಿ ಎಂಬುದಾಗಿ ಅವನ ಕುರಿತಾಗಿ ಬರೆಯಲ್ಪಟ್ಟಿದೆ. ಪೌಲನ ಕುರಿತಾಗಿ ನೋಡ್ತೇವೆ, ನಾನು ಅಳುತ್ತಾ ಕಣ್ಣುನೀರು ಸುರಿಸುತ್ತಾ ನಾನು ಸೇವೆಯನ್ನು ಮಾಡಿದರು. ಪ್ರಿಯ ದೇವ ಜನರೇ, ಚರಿತ್ರೆಯಲ್ಲಿ ದೇವರು ಯಾರನ್ನಾದರೂ ಉಪಯೋಗಿಸಿಕೊಂಡಿದ್ದರೆ ಅವರೆಲ್ಲರೂ ಕಣ್ಣುನೀರಿನಿಂದ ಅಳುವ, ದುಃಖ ಪಡುವ, ಪ್ರಾರ್ಥಿಸುವ ವೀರರೇ ಆಗಿದ್ದರು. ಅದರರ್ಥ ಕಣ್ಣುನೀರಿಗೆ ಒಂದು ಪ್ರತಿಫಲವಿದೆ, ಕಣ್ಣುನೀರಿಗೆ ಜಯವಿದೆ. ಕಣ್ಣುನೀರಿನ ಮುಂದೆ ಯೇಸು ಸ್ವಾಮಿ ನಿಂತು ಬಿಡುತ್ತಾನೆ. ಕಣ್ಣುನೀರಿಗೆ ಜಯವಿದೆ. ಆದ್ದರಿಂದ ಅಳುವ ಮರಿಯಳ ಮುಂದೆ ಯೇಸು ಏನು ಮಾಡಿದನು? ನಿಂತು ಅವಳ ಕಣ್ಣೀರನ್ನು ಹೊರಿಸಿದನು. ನಂತರ ಯೇಸು ಅವರನ್ನು ತೆಗೆದುಕೊಂಡು ತಂದೆಯಾದ ದೇವರ ಮುಂದೆ ಇಟ್ಟನು. ಹಾಗಿದ್ರೆ ಈಗ ಪಾತಾಳದಲ್ಲಿ, ಆ ಮೊದಲನೇ ಪಾತಾಳದಲ್ಲಿ ಯಾರಿದ್ದಾರೆ? ಮೊದಲನೇ ಪಾತಾಳದಲ್ಲಿ ಈಗ ಯಾರೂ ಇಲ್ಲ. ಅದು ಬೀಗ ಹಾಕಲ್ಪಟ್ಟಿದೆ, ಖಾಲಿ ಇದೆ. ಅದಕ್ಕೆ ವಾಕ್ಯ ಓದ್ಕೊಳ್ಳೋಣ. ಪ್ರಕಟಣೆ 1ನೇ ಅಧ್ಯಾಯ ಅದರ 18ನೇ ವಾಕ್ಯ. ಸತ್ತವನಾದನು, ಇಗೋ ಯುಗಾಂತರದಲ್ಲಿ ಬದುಕುವನಾಗಿದ್ದಾನೆ. ಮರಣ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲವೇ. ಹಳೆ ಒಡಂಬಡಿಕೆಯ ಭಕ್ತರನ್ನ ಇದ್ದಂಥ ಆ ಪಾತಾಳದಲ್ಲಿರುವ ಎಲ್ಲರನ್ನ ಕರ್ತನು ತಂದೆಯಾದ ದೇವರ ಬಳಿಗೆ ಪರಲೋಕಕ್ಕೆ ಕೊಂಡೋಗಿ ಪಾತಾಳವನ್ನು ಬೀಗ ಹಾಕಿದ್ದಾನೆ. ಈಗ ಪಾತಾಳ ಖಾಲಿಯಾಗಿದೆ. ಆ ಪಾತಾಳದಲ್ಲಿ, ಮೊದಲನೇ ಪಾತಾಳದಲ್ಲಿ ಯಾರೂ ಇಲ್ಲ. ಅದರ ಬೀಗ ಯೇಸುವಿನ ಕೈಯಲ್ಲಿದೆ. ಈಗ ಅದು ಖಾಲಿಯಾಗಿದೆ. ಇದು ಮೊದಲನೆಯ ಪಾತಾಳ ಅಥವಾ ಪಾತಾಳದ ಮೊದಲನೆಯ ಭಾಗ. ಹಳೆ ಒಡಂಬಡಿಕೆಯ ಭಕ್ತರಿದ್ದಂಥ ಸ್ಥಳ ಈಗ ಅದು ಖಾಲಿಯಾಗಿದೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ವೀಕ್ಷಕರೇ, ಈ ಸ್ವರವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಸಂದೇಶ ಭಾಗವನ್ನು ನಾನು ಮುಗಿಸುವುದಕ್ಕಿಂತ ಮುಂಚಿತವಾಗಿ ಅಳುವ ಮರಿಯಳನ್ನು ಕಂಡು ನಿಂತಂಥ ಯೇಸು ಇವತ್ತು ನಮ್ಮನ್ನು ಸಹ ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಗೆ ಆತನು ಇಷ್ಟಪಡುವ ಅಳುವ ಜನರನ್ನು ನೋಡುವಾಗ ಯೇಸು ಸ್ವಾಮಿ ಅಲ್ಲಿ ನಿಂತುಕೊಳ್ಳುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ದೇವರೇ,
ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಶಬ್ದವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ಸಹೋದರನಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಈ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಕಣ್ಣುನೀರನ್ನು ನೋಡಿ ಅವರಿಗಾಗಿ ಮನಮರುಗು ಸ್ವಾಮಿ. ಮನಮರುಗುವಂಥ ದೇವರೇ, ಈ ಪ್ರಿಯ ಕುಟುಂಬವನ್ನು ನಿನ್ನ ಕರಗಳಲ್ಲೆತ್ತಿಕೊಂಡು ನೀನವರನ್ನು ನಡೆಸಿಕೊಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ, ಆಶೀರ್ವದಿಸಿ ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಪಾತಾಳದ 6 ಕಂಪಾರ್ಟ್ಮೆಂಟಲ್ಲಿ ನಾವು ಇಲ್ಲಿವರೆಗೆ ಮುಗಿಸಿದ್ದು ಕೇವಲ 1, ಇನ್ನು 5 ಕಂಪಾರ್ಟ್ಮೆಂಟ್ಗಳಿದೆ. ಅವು ಯಾವುವು, ಅಲ್ಲಿ ಯಾರಿರ್ತಾರೆ, ಅಲ್ಲಿ ಏನು ನಡೀತದೆ ಎಂಬುದಾಗಿ ನಾವು ಕಲಿಯಬೇಕಾಗಿದೆ. ಇವೆಲ್ಲ ಕಲಿಯುವುದಕ್ಕಾಗಿ ನಾವು ಮುಂದಿನ ಎಪಿಸೋಡ್ಗಳನ್ನು ನೀವು ವೀಕ್ಷಿಸಬೇಕು. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ